ಮುಂಬೈ ಪಾಲಿಕೆ ಮಹಾಸಮರ ಜೋರಾಗಿಯೇ ಸಾಗ್ತಾ ಇದೆ. ದೇಶದ ಶ್ರೀಮಂತ ಪಾಲಿಕೆ ಯಾರ ಪಾಲಾಗುತ್ತೆ? ಹೊಸ ಇತಿಹಾಸವನ್ನ ಬರೆಯೋದಕ್ಕೆ ಹೊರಟಿರುವಂತಹ ಕೇಸರಿ ಪಡೆ ಬೃಹನ್ ಮುಂಬೈ ಪಾಲಿಕೆ ಮಹಾಸಮರ. ದೇಶದ ಶ್ರೀಮಂತ ಪಾಲಿಕೆ ಯಾರ ಪಾಲಾಗುತ್ತೆ? ಹೊಸ ಇತಿಹಾಸವನ್ನ ಬರೆಯೋದಕ್ಕೆ ಹೊರಟಿರುವಂತಹ ಕೇಸರಿ ಪಡೆ 30 ವರ್ಷಗಳ ಶಿವಸೇನೆ ಭದ್ರಕೋಟೆ ಛಿದ್ರವಾಗುತ್ತಾ? ಭರ್ಜರಿ ಗೆಲುವನ್ನ ಸಾಧಿಸುತ್ತಾ ಬಿಜೆಪಿ ಶಿಂದೆ ಸೇನೆ? ಬಿಜೆಪಿ ಠಾಕ್ರೆ ನಡುವೆ ಜಿದ್ದಾಜಿದ್ದಿನ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಎಲೆಕ್ಷನ್ ಕಾಳಗ ಜೋರಾಗಿ ಸಾಗ್ತಾ ಇದೆ. ಒಟ್ಟು 227 ವಾರ್ಡ್ಗಳ ಪೈಕಿ ಬಿಜೆಪಿ ಮೈತ್ರಿಕೂಟ 90ರಲ್ಲಿ ಗೆಲುವನ್ನ ಸಾಧಿಸಿದೆ. ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎನ್ಡಿಎ ದಿಗ್ವಿಜಯವನ್ನ ಸಾಧಿಸ್ತಾ ಇದೆ. ಮಹಾವಿಕಾಸ್ ಅಘಾಡಿಗೆ ಮುಂಬೈ ಪಾಲಿಕೆಯಲ್ಲೂ ಮಣ್ಣು ಮುಕ್ಕಿಸಿದೆ ಬಿಜೆಪಿ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮಾದರಿಯಲ್ಲೇ ಮುಂಬೈನಲ್ಲೂ ಕೂಡ ಫಲಿತಾಂಶ ಪ್ರಕಟವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ ಸಿಗ್ತಾ ಇದೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಆರಂಭಿಕ ಮುನ್ನಡೆಯನ್ನ ಸಾಧಿಸಿದಂತಹ ಬಿಜೆಪಿ ಮೈತ್ರಿಕೂಟ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿ ಆರಂಭದಲ್ಲಿ ಭಾರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮುಂಬೈನಲ್ಲಿ ಮಾತ್ರ ಬಿಜೆಪಿ ಮತ್ತು ಶಿವಸೇನೆ ಉದ್ಧವ್ ಬಣದ ಮಧ್ಯೆ ನಿಕಟ ಸ್ಪರ್ಧೆ, ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಮುಂಬೈ ಒಟ್ಟು 227 ವಾರ್ಡ್ಗಳ ಪೈಕಿ ಈ ಬಿಜೆಪಿ 42, ಶಿಂದೆ ಶಿವಸೇನೆ 13, ಶಿವಸೇನೆ ಉದ್ಧವ್ 28, ಕಾಂಗ್ರೆಸ್ 6, ಎಂಎನ್ಎಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಮುಂಬೈ ಉದ್ಧವ್ ಶಿವಸೇನೆಯ ಭದ್ರಕೋಟೆಯಾಗಿದ್ದು ಕೂಡ ಹೌದು. ಕಳೆದ ಚುನಾವಣೆಯಲ್ಲಿ ಜಯಬೇರಿಯನ್ನ ಗಳಿಸಿತ್ತು. ಆದರೆ ಈ ಬಾರಿ ಉದ್ಧವ್ ಕೋಟೆಯನ್ನ ಮಹಾಯುತಿ ಒಕ್ಕೂಟ ಛಿದ್ರ ಮಾಡುತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇದೆ. ಮತ್ತೆ ಅದಕ್ಕೆ ನಿದರ್ಶನ ಎನ್ನುವಂತೆಯೇ ಬಿಜೆಪಿ ಮುಂದೆ ಕೂಡ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನವಿ ಮುಂಬೈ ಪಾಲಿಕೆಯಲ್ಲಿ ಒಟ್ಟು 111 ವಾರ್ಡ್ಗಳಿವೆ. ಈ ಪೈಕಿ ಬಿಜೆಪಿ 15, ಶಿಂದೆ ಶಿವಸೇನೆ 12 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿವೆ. ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಮತ್ತು ಉದ್ಧವ್ ಶಿವಸೇನೆ ಯಾವ ವಾರ್ಡ್ನಲ್ಲೂ ಮುನ್ನಡೆಯನ್ನ ಸಾಧಿಸಿಲ್ಲ. ಥಾಣೆಯಲ್ಲಿ ಒಟ್ಟು 131 ವಾರ್ಡ್ಗಳಿದ್ದು ಶಿಂದೆ ಶಿವಸೇನೆ 14, ಬಿಜೆಪಿ 12, ಶರದ್ ಪವಾರ್ ಅವರ ಎನ್ಸಿಪಿ 2 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕಳೆದ 30 ವರ್ಷಗಳಿಂದ ಬಿಎಂಸಿ ಶಿವಸೇನೆಯ ಅಂದ್ರೆ ಠಾಕ್ರೆ ಕುಟುಂಬದ ಭದ್ರಕೋಟೆಯಾಗಿದೆ. ಈಗಿರುವ ಟ್ರೆಂಡ್ ಅನ್ನ ನಾವು ನೋಡ್ತಾ ಇದ್ರೆ ಈ ಒಂದು ಅಜೇಯ ಕೋಟೆ ಮೊದಲ ಬಾರಿಗೆ ಛಿದ್ರವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಈ ಕುಸಿತಕ್ಕೆ ಮರಾಠಿ ಮತಗಳು ಹಂಚಿ ಹೋಗಿರೋದು ಕೂಡ ಕಾರಣ ಅಂತ ಹೇಳಿ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರು ಒಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳಿ ಭಯಭೀತರಾಗಿದ್ದಾರೆ. ಎಲ್ಲವೂ ಕೂಡ ಇದೀಗ ಅಂದುಕೊಂಡಂತೆ ನಡೀತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕಳೆದ 30 ವರ್ಷಗಳಿಂದ ಶಿವಸೇನೆಯ ಠಾಕ್ರೆ ಕುಟುಂಬದ ಭದ್ರಕೋಟೆಯಾಗಿತ್ತು ಈ ಒಂದು ಬಿಎಂಸಿ. ಈಗಿರುವಂತಹ ಟ್ರೆಂಡ್ ಅನ್ನ ನಾವು ನೋಡ್ತಾ ಇದ್ರೆ ಅಜೇಯ ಕೋಟೆ ಮೊದಲ ಬಾರಿಗೆ ಛಿದ್ರವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಸಿಗ್ತಾ ಇದೆ ಅಲ್ವಾ?
ಖಂಡಿತ ಕಳೆದ 30 ವರ್ಷಗಳಿಂದಲೂ ಕೂಡ ಮುಂಬೈ ಮಹಾನಗರ ಪಾಲಿಕೆ ಶಿವಸೇನೆ ಅಧೀನದಲ್ಲಿ ಇರುವಂತದ್ದು ನಿಜ. ಹಿಂದೆ ಹಲವು ಚುನಾವಣೆಗಳಲ್ಲಿ ಇದನ್ನ ಸಾಬೀತು ಮಾಡಿ ದೊಡ್ಡ ಮಟ್ಟದ ಒಂದು ವಿಜಯವನ್ನ ಗೆದ್ದಿತ್ತು. ಆದ್ರೆ ಈ ಬಾರಿ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋ ರೀತಿ ಲಕ್ಷಣಗಳು ಕಾಣ್ತಾ ಇದಾವೆ. ಯಾಕಂತ ಹೇಳಿದ್ರೆ ಪ್ರಾಥಮಿಕ ಮುನ್ನಡೆಯಲ್ಲೇ ಬಿಜೆಪಿಯ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತಹ ರೀತಿಯಲ್ಲಿ ಲಗ್ಗೆ ಇಟ್ಟಿದೆ. ಆದ್ರೆ ಕಳೆದ 30 ವರ್ಷಗಳಲ್ಲಿದ್ದಂತಹ ಈ ಗೆಲುವು ಈ ಬಾರಿ ಶಿವಸೇನೆಗೆ ಇಲ್ಲ ಅನ್ನುವಂತ ಒಂದು ಕಾರಣಗಳೇನಂತ ಹೇಳಿದ್ರೆ, ಹಿಂದೆ ಹಲವು ಚುನಾವಣೆಗಳಲ್ಲಿ ಬಿಜೆಪಿಯ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಅದ್ರ ಜೊತೆಗೆ ಮುಂಬೈಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲೂ ಕೂಡ ಶಿವಸೇನೆ ಯಶಸ್ವಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಶಿವಸೇನೆಯ ಅಲ್ಲೇ ಒಂದಷ್ಟು ಸಮಸ್ಯೆಗಳು ಉಂಟಾಗಿರುವಂತದ್ದು, ಶಿವಸೇನೆಯಲ್ಲೇ ಎರಡೆರಡು ಬಣಗಳು ಉದ್ಭವ ಆಗಿರುವಂತದ್ದು, ಇದು ಸಹಜವಾಗಿ ಬಿಜೆಪಿ ಮತ್ತೆ ಮೈತ್ರಿ ಪಕ್ಷಗಳಿಗೆ ಹೆಚ್ಚು ಲಾಭ ಆಯ್ತು ಅಂತಾನೆ ಹೇಳ್ಬೋದು. ಹೀಗಾಗಿ ಸುಮಾರು 2000 ಚಿಲ್ಲರೆ ಇರುವಂತಹ ಈ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಬಿಜೆಪಿ ಮತ್ತೆ ಮೈತ್ರಿಕೂಟ ಬಹುತೇಕ ಮುಂಬೈ ಅಧಿಕಾರನ ಈ ಬಾರಿ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಂದು ಕಡೆ ಈ ಬಾರಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿದ್ದು ಕೂಡ ಬಿಜೆಪಿ ಮತ್ತೆ ಮೈತ್ರಿ ಪಕ್ಷಗಳು ಅದೇ ರೀತಿಯಾಗಿತ್ತು. ಒಂದು ಕಡೆ ಶಿವಸೇನೆ ಮತ್ತೆ ಬಿಜೆಪಿ ಎರಡೂ ಕೂಡ ಫೈಟ್ ಮಾಡಿದ್ದು ಹಿಂದುತ್ವ ವಿಚಾರಗಳನ್ನು ಇಟ್ಕೊಂಡು, ಆದ್ರೂ ಕೂಡ ಒಂದ್ ಕಡೆ ನರೇಂದ್ರ ಮೋದಿ ಅವರ ವಿಚಾರವನ್ನು ಕೂಡ ಹೆಚ್ಚು ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಹಿಂದೆ ಶಿವಸೇನೆಯವರು ಕಾಂಗ್ರೆಸ್ ಜೊತೆ ಹೋದ್ರು ಅನ್ನುವಂಥದ್ದನ್ನೇ ಹೆಚ್ಚು ಬೂತ್ ಮಟ್ಟದಲ್ಲಿ ಹೇಳುವಂತಹ ಒಂದು ಕೆಲಸ ಮಾಡಿದ್ರು. ಹೀಗಾಗಿ ಈ ಬಾರಿ ಶಿವಸೇನೆಗೆ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಗ್ತಿದೆ. ದೊಡ್ಡ ಮಟ್ಟದ ಹಿನ್ನಡೆ ಅಂದ್ರೆ ವಿರೋಧ ಪಕ್ಷವಾಗಿ ಆಗ್ಬೋದು, ಆದ್ರೆ ಕಳೆದ 30 ವರ್ಷಗಳಲ್ಲಿ ಅದು ಇಟ್ಕೊಂಡು ಬಂದಂತಹ ಮುಂಬೈಯಲ್ಲಿ ತನ್ನದೇ ವರ್ಚಸ್ಸು ಮತ್ತೆ ತನ್ನದೇ ಪ್ರಭಾವ ಏನಿತ್ತು ಅದು ಕಡಿಮೆ ಆಗಿದೆ ಅನ್ನೋದಕ್ಕೆ ಈಗ ಬರ್ತಾ ಇರುವಂತಹ ಒಂದು ರಿಸಲ್ಟ್ ತೋರಿಸ್ತಾ ಇದೆ. ಹೀಗಾಗಿ ಸುಮಾರು 227 ವಾರ್ಡುಗಳ ಪೈಕಿ ಬಿಜೆಪಿಯ ಮೈತ್ರಿಕೂಟ 90ರ ಗಡಿ ದಾಟಿದೆ. ಇನ್ನು ಕೂಡ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆಯಲ್ಲಿ ಬಿಜೆಪಿ ಮತ್ತೆ ಮೈತ್ರಿ ಪಕ್ಷಗಳು ಇದಾವೆ. ಒಟ್ಟಾರೆ ಈ ಮೊದಲ ನಾವು ಹಂತದ ಈ ಚುನಾವಣೆಯನ್ನು ನೋಡಿದ್ರೆ ಬಹುತೇಕ ಕಳೆದ 30 ವರ್ಷಗಳಿಂದಲೂ ಕೂಡ ಅಧಿಕಾರದಲ್ಲಿದ್ದಂತಹ ಶಿವಸೇನೆ ಈ ಬಾರಿ ಅಧಿಕಾರವನ್ನ ಕಳ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದಾವೆ ರಮ್ಯಾ. ರೈಟ್.